ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನು ಬ್ಲಾಗು ಇಷ್ಟು ಬೆಳಗ್ಗೆ ಎದ್ದು ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ. ನಾವು ಎದ್ದು ನಾನು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಇವತ್ತು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಉತ್ತಕ್ಕೆ ಹಾಲು ಹಾಕಕ್ಕೆ ಹೋಗ್ತಿದ್ದೀವಿ. ಸೊ ಬೆಳಗ್ಗೆ ಸೊ ಟೈಮು 6 ಗಂಟೆ ಆಗಿದೆ. 5 ಗಂಟೆಗೆ ಎದ್ದೋಗೋಣ ಅಂದ್ಕೊಂಡ್ವಿ, ಆದರೆ 6 ಗಂಟೆ ಆಗಿದೆ. ಸೊ ಬನ್ನಿ ಇವಾಗ ಎದ್ದು ದೇವಸ್ಥಾನ ಕೊಡೋಣ. ನಮ್ಮ ದೊಡ್ಡಪ್ಪನ ಎದ್ದು ರೆಡಿ ಆಗ್ತವ್ರು, ಅವರು ಎಲ್ಲ ಆಚೆ ಹೋಗಬೇಕು. ನಮ್ಮ ತಮ್ಮ ನಮ್ಮ ಅಣ್ಣ ಎಲ್ಲ ಎದ್ದಿಲ್ಲ, ಅವ್ರು ಮಾಡ್ಕೊಂಡೆ ಅವರೇ ಸಿಂಬಾ ಜೊತೆ. ಸೊ ಬನ್ನಿ ನೋಡೋಣ. ನಮ್ಮ ಚಿಕ್ಕಮ್ಮ ಅಂದರೆ ಸಂಕ್ರಾಂತಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ನಮ್ಮ ದೊಡ್ಡಮ್ಮ ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದಾರೆ ದೇವಸ್ಥಾನಕ್ಕೆ. ಹಾಲು ತೊಗೊಂಡಿದ್ಯಾ, ಬೆಣ್ಣೆ ತೊಗೊಂಡಿದ್ಯಾ, ಕತ್ರಿ ತೊಗೊಂಡಿದ್ಯಾ, ಹೂವು ಎಲ್ಲ ತೊಗೊಂಡವ್ರೆ. ಇದು ಜಸ್ಟ್ ಇವಾಗ ನಮ್ಮ ಚಿಕ್ಕಮ್ಮ ಬಿಟ್ಟಿದ್ದು ರಂಗೋಲಿ. ನಾನು ದೊಡ್ಡದು ಬಿಡಿಸ್ಬೇಕು ಅಂದ್ಕೊಂಡೆ, ಅವಳು ನನ್ನ ಬುಕ್ ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟು ಅವಳೆ ಕೊಡ್ತಾ ಇಲ್ಲ. ನಿನ್ನ ತುಂಬ ಅಯ್ಯೋ. ಸೊ ಬನ್ನಿ ಫ್ರೆಂಡ್ಸ್, ದೇವಸ್ಥಾನಕ್ಕೆ ಹೋಗಿ ಕಂಟಿನ್ಯೂ ಮಾಡ್ತೀವಿ. ದೇವಸ್ಥಾನ ಹತ್ರ ಬಂದ್ವಿ. ಏನು ಇಷ್ಟು ಬೇಗ ಬಂದಿದ್ದೀವಿ ಅಂದ್ಕೊಂಡಿದ್ದೀರಾ? ಇದು ಆ್ಯಕ್ಚುಲಿ ಮನೆ ಹತ್ರನೇ ಇರೋದು. ನಮ್ಮ ದೊಡ್ಡಮ್ಮ ಆಲ್ರೆಡಿ ಉತ್ತಕ್ಕೆ ನೀರೆಲ್ಲ ಹಾಕಿ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಎಲ್ಲ ಆಚೆ ಕಡೆ ಇವಾಗ ಎದ್ದು ರಂಗೋಲಿ ಬಿಡ್ತಾವ್ರೆ. ಎಲ್ಲ ಪೂಜೆ ಮುಗೀತು. ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಮನೆಗೆ ಬಂದ್ವಿ. ನಮ್ಮ ಸಿಂಬಾ ನೋಡಿ ಕುಂಕುಮ ಎಷ್ಟು ಚೆನ್ನಾಗಿ ಇಕ್ಸ್ಕೊತಾವನೆ. ನಮ್ಮ ಸಿಂಬಾ ಹೇಳಿದ ಮಾತು ಕೇಳ್ತಾನೆ. ನೋಡಿ ಅಲ್ಲಿ ನೋಡಿ, ಹಿಂಗೆ ಇಕ್ಸ್ಕೊಳ್ಳೋದು. ಅವ್ನು ಇವಾಗ ದೇವ್ರ ಪ್ರಸಾದ ಬೇಕು. ದೇವ್ರ ಪ್ರಸಾದ ಅಂತ ಅವನಿಗೆ ಗೊತ್ತಿಲ್ಲ, ಬಾಳೆಹಣ್ಣು ಅಂತ ಗೊತ್ತು, ಅದಕ್ಕೋಸ್ಕರ ಬರ್ತಾನೆ. ಸಿಂಬಿ ಸರಿಯಾಗಿ ಇಕ್ಕಿಸ್ಕೊ ಕುಂಕುಮ ಬೈಲಿ. ನಮ್ಮ ದೊಡ್ಡಪ್ಪ ಇವಾಗ ಹೊರಟಿದ್ದಾರೆ, ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇದೆ ಅಂತ. 6:30 ಟೈಮು. ನಾವು ಹೋಗೋಷ್ಟಲ್ಲಿ ಹೋಗಿರ್ತೀವಿ ಅಂದರು, ಆದರೆ ಇನ್ನೂ ಹೋಗೇ ಇಲ್ಲ ಅವರು. ನಾವು ಬರೋಷ್ಟಲ್ಲಿ ಅವ್ರು ಹೋಗಿರ್ತೀವಿ ಅಂದರು, ಇನ್ನೂ ಹೋಗೇ ಇಲ್ಲ. ಆಯಿತು ಸಾಕು ಅಷ್ಟೇ. ಎಲ್ಲರಿಗೂ ಬೇಕು, ನಿಮ್ಮ ಅಣ್ಣಂಗೆ ಬೇಕು ಸಿಂಬಾ ಪ್ರಸಾದ. ಇದೇನಿದು ಹಿಂಗಿಟ್ಟಿರೋದು? ಸಾಕು ಪ್ರಸಾದ ಕೊಟ್ಟರೆ ನಾನು ಕುಡಿತೀನಿ. ಟೈಮ್ ಬಂದು 9:10 ಆಗಿದೆ. ಇಷ್ಟೋ ತನಕ ಫೋನ್ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ದೊಡ್ಡಮ್ಮ ಇವಾಗ ಬ್ರೇಕ್ಫಾಸ್ಟ್ ಇಲ್ಲ ಇವತ್ತು. ಸೊ ರಸನ ಮಾಡೋರೆ, ಅದನ್ನೇ ತಿನ್ನಿ ಅಂದವ್ರೆ. ನಮ್ಮ ಆಂಟಿ ಕಸ ಗುಡಿಸ್ತವ್ರೆ ಇವಾಗ ಮನೇಲಿ ಪೂಜೆ ಮಾಡೋದಕ್ಕೋಸ್ಕರ. ನಮ್ಮ ಸಿಂಬಾ ಕುತ್ಕೊಂಡು ನೋಡ್ತಾವ್ರೆ. ಅಲ್ಲಿ ನೋಡಿ ಹೆಂಗೆ ನೋಡ್ತಾನೆ ಮಂಡ್ರೆ ಕಣ್ಣಲ್ಲಿ. ನಮ್ಮ ತಮ್ಮ ಸ್ನಾನಕ್ಕೆ ಹೋಗೋನೆ. ಇವತ್ತು ಹಾಕಿರೋದು ಹೊಸ ಡ್ರೆಸ್. ಇವತ್ತು ಹಾಕಿರೋದು ಹೊಸ ಡ್ರೆಸ್. ಸೊ ಇವಾಗ ರಸಾಯನನೇ ನಾಷ್ಟ ಥರ ತಿಂದ್ಬಿಟ್ಟು ಮಧ್ಯಾಹ್ನ ಒಂದೇ ಸಲ ಊಟ ಮಾಡೋದು. ನಮ್ಮ ಅಣ್ಣನೂ ನಾಷ್ಟ ಮಾಡ್ದಿರೋ ಹೋದ್ರು, ನಮ್ಮ ದೊಡ್ಡಪ್ಪನೂ ನಾಷ್ಟ ಮಾಡ್ದಿರೋ ಹೋದ್ರು. ನಮ್ಮ ತಮ್ಮ ಇವಾಗ ರೆಡಿ ಆಗ್ಬಿಟ್ಟು ಪೂಜೆ ಮಾಡ್ತಾನೆ. ನಮ್ಮ ಸಿಂಬಾ ನೋಡಿ ಹೆಂಗೆ ಕುತ್ಕೊಂಡು ನೋಡ್ತಾವನೆ. ನಿಂತ್ಕೊಂಡು ನೋಡಪ್ಪ ಸಿಂಬಾ, ಪಾಪ ಹೆಂಗೋ ಕುತ್ಕೊಂಡು ನೋಡ್ತಿದ್ದ. ಆಂಟಿ ಏನು ಮಾಡ್ತೈತೆ? ಆಂಟಿ ಇಲ್ಲೇ ಇಲ್ಲಿ ರೂಮಲ್ಲಿರಬೇಕು. ಸೊ ಫ್ರೆಂಡ್ಸ್, ಮಲ್ಕೋಬಿಟ್ಟಿದ್ವಿ ನಾನು, ನಮ್ಮ ಚಿಕ್ಕಮ್ಮ ಎಲ್ಲ. ನಮ್ಮ ದೊಡ್ಡಮ್ಮ ಒಬ್ಬರೇ ಅಡುಗೆ ಮಾಡಿದ್ದಾರೆ. ಹುಷಾರಿಲ್ಲ, ಅದಕ್ಕೆ ನಾನು ಮಲಗಿದ್ದು. ನನಗೂ ಹುಷಾರಿಲ್ಲ, ಅದಕ್ಕೆ ಮಲಗಿದೆ. ಏನೇನು ಅಡುಗೆ ಮಾಡಿದ್ದಾರೆ ಅಂದರೆ ಬಜ್ಜಿ, ಕೋಸುಂಬರಿ, ಕಾಳುಳಿ, ಖಾರ ಪೊಂಗಲ್, ಸ್ವೀಟ್ ಪೊಂಗಲ್, ಮೊಸರು ಬಜ್ಜಿ. ಇದೇ ನಮ್ಮ ಮನೆ ಸ್ಪೆಷಲ್. ಫ್ರೆಂಡ್ಸ್, ಊಟ ಎಲ್ಲ ಆಗಿ ಇಷ್ಟೋ ತನಕ ನಾನು ಫೋಟೋಶೂಟ್ ಮಾಡ್ತಿದ್ದೆ. ನನ್ನ ಔಟ್ಫಿಟ್ ನೋಡಿ, ಇದೆ ನನ್ನ ಔಟ್ಫಿಟ್. ಸೊ ನನ್ನ ಔಟ್ಫಿಟ್ ನನಗೆ ತುಂಬ ಇಷ್ಟ ಆಗಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅನಿಸಿ ನಾನು ನನ್ನ ಸಿಂಬಾ ಜೊತೆ ಎಲ್ಲ ಫೋಟೋಶೂಟ್ ಮಾಡ್ಕೊಂಡ್ವಿ. ನಮ್ಮ ದೊಡ್ಡಮ್ಮ ಕೂತ್ಕೊಂಡು ನಮ್ಮ ವ್ಲಾಗ್ನ ನಮ್ಮ ದೊಡ್ಡಮ್ಮನೇ ನೋಡ್ತಾವ್ರೆ. ನಮ್ಮ ಚಿಕ್ಕಮ್ಮ ಮೆಡಿಕಲ್ಗೆ ಹೋದ್ರು. ನಮ್ಮ ಸಿಂಬಾ ಆಟಾಡಿ ಸುಸ್ತಾಗಿ ನೀರು ಕುಡಿತಾವನೆ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆದಮೇಲಿಂದ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಇವತ್ತು ತುಂಬ ನಾರ್ಮಲಾಗಿ ಮಾಡಿರೋದು. ಯಾಕಂದರೆ ಮನೇಲಿ ಮಕ್ಕಳು ಯಾರೂ ಇಲ್ಲ, ಎಲ್ಲ ಹಾಸ್ಟೆಲಲ್ಲಿದ್ದಾರೆ. ಸೊ ಅದಕ್ಕೆ ನಾವೇ ಅಂದ್ಬಿಟ್ಟು ಸಿಂಪಲಾಗಿ ಮಾಡಿರೋದು. ಆ್ಯಕ್ಚುಲಿ ನಾವು ಉಪ್ಪ ಇದ್ದಾಗೆಲ್ಲ ನಾವು ಪಟ ಎಲ್ಲ ಹಾರಿಸಿರೋದೆಲ್ಲ ನೆನಪೈತೆ.
ಅದೆಲ್ಲ ನೆನಪಿದೆ. ಬಟ್ ಇಲ್ಲೆಲ್ಲ ಇವಾಗ ಹಾರ್ಸಕ್ಕೆ ಹೋದರೆ ಬರೀ ವಯರ್ಗಳೇ ಐತೆ ಸುತ್ತಮುತ್ತ. ಆವಾಗ ಮತ್ತೆ ಲಾಸ್ಟ್ ಇಯರ್ ಎಲ್ಲ ಎಳ್ಬೀರ್ತಿದ್ವಿ. ಆವಾಗ ಪುಟ್ಟಿ ಇದ್ಲು ಮನೇಲಿ, ವಿಸ್ಮಯ ಚಿಕ್ಕ ಹುಡುಗಿ ಇಲ್ಲಲ್ಲ, ಅವಳ ಕೈಲಿ ಎಳ್ಬೀರಿಸ್ತಿದ್ರು ನಮ್ಮ ದೊಡ್ಡಮ್ಮ. ಇವಾಗ ಯಾರೂ ಇಲ್ವಲ್ಲ, ಸೊ ನಾವೇ ಬೇಯಿಸ್ಕೊಂಡು ಅವರೆಕಾಯಿ ಕಡಲೆಕಾಯಿ ಎಲ್ಲ ನಾವೇ ಬೇಯಿಸ್ಕೊಂಡು ತಿಂತಿದ್ದೀವಿ. ಎಳ್ಬೀರು ಈ ಸಲ ಮಾಡಿಲ್ಲ ತಾನೇ ನೀವು? ಯಾರು ತಿನ್ನಲ್ಲ ಅಂತ ಎಳ್ಬೀರು ಮಾಡಿಲ್ಲ. ಅವರೆಕಾಯಿ ಮತ್ತು ಕಡಲೆಕಾಯಿ ಮಾತ್ರ ಮಾಡಿರೋದು. ಒಬ್ರೊಬ್ರು ಗೆಣಸು ಎಲ್ಲ ಬೇಯಿಸ್ಕೊಂಡು ತಿಂತಾರೆ. ನಾವು ಅವಾಗೆಲ್ಲ ತಿಂತಾಯಿದ್ವಿ. ಇವಾಗ ಅದ್ರ ಮೇಲೆಲ್ಲ ಇಂಟ್ರೆಸ್ಟ್ ಇಲ್ಲ ನಮಗೂ. ಪ್ಲಸ್ ಈ ಹಬ್ಬದಲ್ಲಿ ಕಬ್ಬು ಮೇಯ್ನ್ ತಿನ್ನೋದೆಲ್ಲ. ಯಾರಿಗೂ ಎನರ್ಜಿ ಇಲ್ಲ ಕಬ್ಬು ಕಟ್ ಮಾಡಿಕೊಂಡು ತಿನ್ನೋಷ್ಟು ಪೇಷನ್ಸು ಇಲ್ಲ. ಸೊ ಅದಕ್ಕೋಸ್ಕರ ಕಬ್ಬು ತಂದಿಲ್ಲ ಮನೇಲಿ. ಇವಾಗ ಬನ್ನಿ ತಿನ್ನೋಣ. ನಾನು ಅವರೆಕಾಯಿ ಕಡಲೆಕಾಯಿ ಎಲ್ಲ ಏನೂ ತಿಂದಿಲ್ಲ. ಇವಾಗ ತಿನ್ನೋಣ. ನಮ್ಮ ಸಿಂಹ ಮಲ್ಕೊಬಿಟ್ಟವನು ಪಾಪ. ಇಷ್ಟೋ ತನಕ ಆಟ ಆಡ್ದ ಮಲ್ಕೊಬಿಟ್ಟವನೇ. ಅವನಿಗೆ ತಿನ್ನೋಕ್ಕೇನು ಕೊಟ್ಟಿಲ್ಲ ಅಂತ ಮಲ್ಕೊಬಿಟ್ಟವನು. ಟೈಮ್ 8:30 ಆಗೈತೆ. ಅಲ್ಲಿ ತಮಟೆ ಹೊಡಿತಿದ್ರಲ್ಲ ಅಂತ ನಾನು ಮಾರಮ್ಮ ದೇವಸ್ಥಾನ ಹತ್ರ ಹೋದೆ. ಅಲ್ಲಿ ನೋಡಿದ್ರೆ ಹಸುನ ಮೆರವಣಿಗೆ ತೊಗೊಂಡೇ ಹೋಗ್ಬಿಟ್ರು. ನಾನು ಜಸ್ಟ್ ಹಂಗೆ ನಾರ್ಮಲ್ ವೀಡಿಯೋ ಮಾಡ್ಕೊಬಂದೆ. ಅಲ್ಲೆಲ್ಲ ಖಾಲಿ ಆಗಿತ್ತು. ನಮ್ಮ ಚಿಕ್ಕಮ್ಮ ಇವಾಗ ಬಂದವ್ರೆ. ಅವರೆಕಾಯಿ ಮತ್ತು ಇದು ಕಡಲೆಕಾಯಿ ತಿನ್ನೋಕೆ ಇವಾಗ ಬಂದವ್ರೆ. ಟೈಮ್ 8:30. ಸೊ ಮಧ್ಯಾಹ್ನದಿಂದ ಇಲ್ಲಿ ಗ್ರ್ಯಾಂಡಾಗಿ ಫಂಕ್ಷನ್ ನಡೀತಾ ಇದ್ದು. ಹುಷಾರಿಲ್ದೆಲ್ಲರ ಕಾರಣಕ್ಕೆ ನಾನು ಹೋಗೋಕ್ಕಾಗಿಲ್ಲ. ಸೊ ಅದಕ್ಕೆ ಹೋಗಿಲ್ಲ. ಈಗ ಹೋಗಿದ್ದೆ ನೋಡೋಣ ಅಂತ. ಅಲ್ಲಿ ನೋಡಿದ್ರೆ ಎಲ್ಲ ಮುದ್ದೆ ಹೋಗ್ಬಿಟ್ಟಿತ್ತು. ಸೊ ಇವಾಗ ನೆಕ್ಸ್ಟ್ ಊಟ ಮಾಡಬೇಕು. ಸುಸ್ತಾಗ್ತದೆ, ಹುಷಾರಿಲ್ಲ. ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಾನಿಲ್ಲಿ ಕುತ್ಕೊಂಡು ಇಲ್ಲಿ ಕಾಳು ಚಿಲುಕಿಸ್ತಾ ಇದ್ನ. ನಮ್ಮ ಚಿಕ್ಕಮ್ಮ ತಿಂತಾ ಇರ ಪಾಪ. ಅವನು ಕೈಯಲ್ಲಿ ಹಿಂಗೆ ಕೇಳ್ತಾ ಇದ್ದ. ಅಲ್ಲಿ ನೋಡಿ ಹಂಗೆ ಕೇಳೋದವನು. ನೋಡಿ ತಿನ್ನೋದೇನಾರು ಬೇಕಂದ್ರೆ ಹೇಳಿದ ಕೆಲಸ ಮಾಡ್ತಾನೆ. ಸಾರಿ ಕೇಳು ಸಿಂಬಾ, ಸಾರಿ ಕೇಳು. ತಿನ್ನೋದಕ್ಕೋಸ್ಕರ ಏನು ಬೇಕಾರೋ ಮಾಡ್ತಾನೆ ನಮ್ಮ ಸಿಂಬಾ. ಹುಷಾರಿರಲಿಲ್ಲ ಅಂದ್ಬಿಟ್ಟು ಹಂಗೆ ಮಾತ್ರೆ ತರಕಂತ ಹೋಗಿದೆ. ಟೈಮ್ ಒಂದು 10:30 ಆಗೈತೆ. ಹಂಗೆ ಇವಾಗ ಹೋದಾಗ ಅಲ್ಲಿ ಇನ್ನೂ ಹಸುಗಳನ್ನ ಮೆರವಣಿಗೆ ಕರ್ಕೊಂಡೋಗಿ ಬಂದು ಇನ್ನೂ ಕೊಂಡಾನೇ ಆರಿಸಿರ್ಲಿಲ್ಲ. ಅದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಬ್ಲಾಗಲ್ಲಿ. ಬಂದೆ. ಸೊ ಇನ್ನೂ ಆರಿಸಿರಲಿಲ್ಲ. ನಾನು ಜಸ್ಟ್ ಹಂಗೆ ವೀಡಿಯೋ ಕ್ಲಿಪ್ನ ಇನ್ನೂ ತಮಟೆ ಹೊಡಿತಿದ್ದನ್ನ ವೀಡಿಯೋ ಮಾಡ್ಕೊಂಡು ಬಂದೆ. ಸೊ ಇವಾಗ ಊಟ ಮಾಡ್ತಾಯಿದ್ದೀನಿ. ಅದೇ ಆ್ಯಸ್ ಯೂಶ್ವಲ್ ಪೊಂಗಲ್. ಇವತ್ತು ಹಬ್ಬನ ಸ್ಪೆಷಲ್ ಪೊಂಗಲ್. ಸಾಕು. ಸೊ ಇವಾಗ ಊಟ ಮಾಡಿ ಮಲ್ಕೊಂಡು ನಾಳೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೈಟ್ ಹುಷಾರಿಲ್ಲ ಅಂದ್ಬಿಟ್ಟು ಮಲ್ಕೊಬಿಟ್ಟೆ. ಸೊ ವ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಇಷ್ಟು ಸಿಂಪಲ್ಲಾಗಿ ಮಾಡಿದ್ವಿ. ಸೊ ಕೆಲವ್ರ ಮನೇಲಿ ಗ್ರ್ಯಾಂಡಾಗಿ ಮಾಡ್ತಾರೆ. ಹಸು ಸಾಕಿರೋ ಮನೇಲೆಲ್ಲ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾರೆ. ಪೂಜೆ ಎಲ್ಲ ಮಾಡ್ತಾರೆ. ನನ್ನ ಫ್ರೆಂಡು ಅದಕ್ಕೆ ವ್ಲಾಗಲ್ಲಿ ಕಾಣಿಸ್ಕೊಂಡಿಲ್ಲ. ಅವಳು ಊರಿಗೆ ಹೋಗಿದ್ದಾಳೆ. ಅವ್ರ ಮನೇಲಿ ಹಸು ಸಾಕಿರೋದ್ರಿಂದ ಹಸು ಪೂಜೆ ಎಲ್ಲ ಇದೆ ಅಂದ್ಬಿಟ್ಟು ಅವಳು ಊರಿಗೆ ಹೋಗಿದ್ದಾಳೆ. ಸೊ ನಾನು ನಿನ್ನೆ ಬೇರೆ ಹುಷಾರು ಬೇರೆ ಇರಲಿಲ್ಲ, ಎಲ್ಲೂ ಹೋಗೋಕ್ಕಾಗಿಲ್ಲ. ಮನೇಲೇ ಟೈಮ್ ಪಾಸ್ ಮಾಡಿಬಿಟ್ಟೆ ನಾನು. ನಮ್ಮ SG ಪಾಳ್ಯ ಮನೆ ಹತ್ರನೂ ಅಲ್ಲೂ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಅಲ್ಲಿ ಫುಡ್ ಸ್ಟಾಲ್ಸ್ ಎಲ್ಲ ಹಾಕಿದ್ರು. ಸೊ ಹೋಗಿಲ್ಲ, ಹುಷಾರಿಲ್ಲ ಅಂದ್ಬಿಟ್ಟು ನಾನು ಎಲ್ಲೂ ಹೋಗ್ತಾರೆ ಇಲ್ಲೇ ಇದ್ದೆ. ಸೊ ಮತ್ತು ಕೆಲವ್ರು ಎಷ್ಟೋ ಜನ ನನ್ನ ಫ್ರೆಂಡ್ಸ್ ಕೇಳಿದ್ರು, ಏನು ಬೆಳಗ್ಗೆ ಎದ್ದು ಉತ್ತಕ್ಕೆ ಹಾಲು ಹಾಕಕ್ಕೆ ಹೋಗಿದ್ಯಾ ಅಂತ. ಅದು ನನಗೆ ಯಾವಾಗಿಂದನೂ ನಾವು ಅಮ್ಮ ಇದ್ದಾಗಿಂದನೂ ಅದು ಅಭ್ಯಾಸ ಇದೆ. ನಾವು ಅಮ್ಮನೂ ಬೆಳಗ್ಗೆ ಅಷ್ಟು ಬೇಗ 5 o'clockಗೆ ಎದ್ದೊಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಸೊ ಅದಕ್ಕೆ ಈ ಸಲ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ಎತ್ಕೊಂಡು ಬಾ ಹೋಗೋಣ ಅಂತ ಅಂದರು. ಸೊ ಅದಕ್ಕೆ ಎದ್ದು ಹೋಗಿ ಉತ್ತಕ್ಕೆ ಹಾಲು ಹಾಕ್ಬಿಟ್ಟು ಬಂದು ನಮ್ಮ ದಿನನ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಸೊ ಮತ್ತು ನನಗಿನ್ನೂ ಮೆಮೊರೀಸ್ ಏನಿದೆ ಅಂದರೆ, ನಮ್ಮಪ್ಪ
ನಮ್ಮ ಕೈಲಿ ಪಟ ಎಲ್ಲ ಹಾರಿಸ್ತಿದ್ರು. ಸಂಕ್ರಾಂತಿ ಹಬ್ಬ ಬಂತು ಅಂದರೆ ನಾವು ಪಟ ಹಾರಿಸ್ತಿದ್ವಿ. ಮಧ್ಯಾಹ್ನ ಪಟ ಹಾರಿಸ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ಸಂಜೆ ಎಲ್ಲ ಪಟ ಹಾರಿಸ್ತಾಯಿದ್ವಿ. ಆ ಮೆಮೊರೀಸ್ ನೆನ್ನೆ ನೆನೆಸ್ಕೊಂಡು ಬೇಜಾರಾಯಿತು. ಸೊ ದಟ್ಸ್ ಓಕೆ. ನಮ್ಮ ಮನೇಲಿ ಹಬ್ಬ ಹೀಗೆ ಮಾಡಿದ್ವಿ. ನಿಮ್ಮ ಮನೇಲೆಲ್ಲ ಹಬ್ಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ. ಬಾಯ್.